ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಭಾರಿ ಸೂಪರ್ ಐತೆ ನೋಡ್ರಿ. 5 ನಿಮಿಷದಾಗ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಷ್ಟು ಮಂದಿ ಇದ್ದರೂ ನೀವು ಮಾಡ್ಕೊಂಡು ತಿಂದುಬಿಡ್ಬೋದು. ಮತ್ತು ಇದಕ್ಕೆ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಅಥವಾ ಯಾವ್ದಾರ ಸಾಸ್ ಇಲ್ಲ ಟೊಮೆಟೊ ಚಟ್ನಿ ಇದ್ದರೆ ಸಾಕು ನೋಡ್ರಿ. ಅಷ್ಟು ಮಸ್ತ್ ಆಗ್ಯಾವ್ರಿ ಇವು ಪಡ್ಡ. ಅಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ. ನೀವು ಬೆಳಗ್ಗೆಯಿಂದ ಸಂಜೆ ಮಟ ಇಟ್ರೂ ಅಷ್ಟು ಸಾಫ್ಟಾಗಿರ್ತಾವೆ ಪಡ್ಡ. 5 ನಿಮಿಷದಾಗ ಇದನ್ನ ಹೆಂಗೆ ಮಾಡ್ಕೊಳೋದು ಅಂತೇಳಿ ನೋಡ್ಕೊಂಡ್ಬಿಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನೇ ಕರಿತೈತೆ ಅದನ್ನು ಒತ್ತಿರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ. ಫಸ್ಟಿಗೆ ಒಂದು ಬುಟ್ಟಿ ಇಟ್ಕೊಂಡೇನಿ ನೋಡ್ರಿ. ನಾನು ಅದಕ್ಕೆ ಒಂದು ಸಣ್ಣ ಬೌಲಲ್ಲೇ ನಾನು ಅವಲಕ್ಕಿ ತೊಗೊಂಡೇನಿ. ಇದು ಮೀಡಿಯಮ್ ಅವಲಕ್ಕಿ. ಯಾವ ಮಾಲ್ ಒಳಗೆ ಹೋದ್ರೂ ಸಿಗ್ತಾವೆ. ದಪ್ಪನ ಅವಲಕ್ಕಿ ತೊಯ್ಸ್ ಹಚ್ಚತೇವಲ್ಲ ಆ ಅವಲಕ್ಕಿ ತೊಗೊಂಡೇನಿ ನೋಡ್ರಿ ನಾನು. ಈಗ ಅವನ್ನ ಅವಲಕ್ಕಿನ ಫಸ್ಟ್ ಸ್ವಚ್ಛ ಮಾಡ್ಕೊಂಡು ತಗೋರಿ. ಆಮೇಲೆ ನೀರು ಹಾಕಿ 1-2 ಸತಿ ತೊಳೆದು ಬಿಡ್ರಿ. ಈ ರೀತಿ ಪೌಡರ್ದು ಇರ್ತೈತಲ್ಲ ಅದು ಹೋಗ್ತೈತಿ. ಈಗ ನೋಡ್ರಿ 2 ಸತಿ ನಾನು ತೊಳೆದುಕೊಂಡು ಇಟ್ಕೊಂಡೇನಿ. ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ನಲ್ಲ ಅದೇ ಒಂದು ಬೌಲ್ ನಾನು ರವೆ ತೊಗೋತೇನೆ ನೋಡ್ರಿ. ಪೂರ್ತಿ ಒಂದು ಬೌಲ್ ಹಾಕ್ಕೊಂಡ್ಬಿಡ್ತೇನೆ ರೀ ಇದಕ್ಕೆ. ಆಮೇಲೆ ಹುಳಿ ಮೊಸರು ಇದ್ರೆ ಒಂದು ಅರ್ಧ ಕಪ್ ತೊಗೋರಿ. ಇಲ್ಲಂದ್ರೆ ನೀವು 1 ಕಪ್ ತೊಗೋರಿ. ಭಾಳ ಹುಳಿ ಮೊಸರು ಇತ್ತಂದ್ರೆ ಒಂದು ಅರ್ಧ ಕಪ್ ತೊಗೋರಿ. ಹುಳಿ ಇದ್ರೆ ಚಲೋ ಆಗ್ತೈತ್ರಿ, ಉಬ್ಬಿ ಬರ್ತಾವೆ ಪಡ್ಡು ನಮಗೆ. ಇಲ್ಲಾಂದ್ರೆ ಸಪ್ಪ ಮೊಸರು ಇತ್ತಂದ್ರೆ ಅದು ಉಬ್ಬೋದಿಲ್ಲ ಜಾಸ್ತಿ ನೋಡ್ರಿ. ಮೊಸರೊಳಗೆ ಕಲಸಿ 1-2 ನಿಮಿಷ ಸೈಡ್ಗೆ ಇಡ್ತೇನೆ ನೋಡ್ರಿ. ಇದಕ್ಕೆ ತರಕಾರಿ ಒಂದು ಸ್ವಲ್ಪ ಹೆಚ್ಕೋಬೇಕು. ಅದನ್ನ ಹೆಚ್ಕೊಂಡು ಮಟ ಅಂದರೆ ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಇದನ್ನು ತೊಗೊಂಬಂದೆ ನಾವು 1-2 ನಿಮಿಷ ನೆನೆಸಿ. ಎಲ್ಲ ನೋಡ್ರಿ ಅವಲಕ್ಕಿ ರವೆ ಎಲ್ಲ ಮೊಸರಿನ ಕೂಡ ಮಸ್ತಾಗಿ ನೆಂದೈತಿ, ಎಲ್ಲ ಸಾಫ್ಟ್ ಆಗೈತಿದೆ. ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡೋಣ, ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದನ್ನ ಅವಲಕ್ಕಿ ರವೆ ಮೊಸರು ನೆಂದಿದ್ದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ. ಎಲ್ಲನೂ ಹಾಕ್ಕೊಂಡೆ ನೋಡ್ರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೇನೆ. ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ್ರಿ. ಈಗ ಹಾಕಿದ್ದಲ್ದ ಮತ್ತು ನಾನು ನಡು ಒಂದು ಸ್ವಲ್ಪ ಹಾಕಿ ರುಬ್ಕೊಂಡೇನು ನೋಡ್ರಿ. ಇದನ್ನು ನಮಗೆ ದೋಸೆ ಪಡ್ಡು ಮಾಡ್ತೇವಲ್ಲ ಆ ರೀತಿ ಇರ್ಬೇಕು ರೀ ಹಿಟ್ಟು. ಭಾಳ ತೆಳು ಮಾಡಬೇಡ್ರಿ, ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ನಮಗೆ ಪಡ್ಡಿನ ಹಿಟ್ಟು ನೋಡ್ರಿ. ಈಗ ನಾನು ಹಾಕತ್ತೇನಲ್ಲ ಈ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು. ದಪ್ಪಾಗಿ ಬರ್ಬೇಕು ರೀ. ಒಮ್ಮಕ್ಲೆ ಹಾಕಿದ ಕೂಡನ ಬುಟ್ಟಿ ಒಳಗೆ ಬಿದ್ದು ಬಿಡಬಾರ್ದು. ಹಗರ್ಕ ನೀರಿಗೆ ಆಗಿ ಬಿಡ್ಬೇಕು ರೀ ಹಿಟ್ಟು. ಅಂದ್ರೆ ನಾವು ಇನ್ಸ್ಟೆಂಟ್ ಮಾಡತ್ತೇವಲ್ಲ ಸ್ವಲ್ಪ ದಪ್ಪ ಇದ್ರೆ ಹಿಟ್ಟು ಚಲೋ ಉಬ್ತಾವ್ರಿ ಪಡ್ಡು. ಈಗ ಇದನ್ನೊಂದು ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ. ನಮ್ಮ ಮಿಕ್ಸಿ ಜಾರೊಳಗೆ ಇನ್ನೂ ಸ್ವಲ್ಪ ಹಿಟ್ಟಿತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡೇನು ನೋಡ್ರಿ. ಇದನ್ನು ನೀರನ್ನ ಹಿಟ್ಟನ್ನೆಲ್ಲ ಮಿಕ್ಸ್ ಆಗೋಂಗೆ ಈ ರೀತಿ ಕಲಿಸ್ಕೊತೀನಿ ನೋಡ್ರಿ. ಅವಲಕ್ಕಿ ಒಂದು ಸ್ವಲ್ಪನೂ ಉಳಿದಿಲ್ಲ, ಎಲ್ಲ ಪೂರ್ತಿ ರುಬ್ಬಿ ಬಂದೈತಿ. ಸೇಮ್ ನಾವು ದೋಸೆ ಹಿಟ್ಟು ರುಬ್ತೇವಲ್ಲ ಸೇಮ್ ಅದೇ ರೀತಿ ಆಗೈತೆ ನೋಡ್ರಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ಆಮೇಲೆ 1-2 ಚಿಟಿಗೆ ಅಷ್ಟು ಸೋಡಾ ಹಾಕೋತೇನೆ ನೋಡ್ರಿ ನಾ. ಆಮೇಲೆ ಸಕ್ರೆ ಕಲರ್ ಚಲೋ ಬರಲಿ ಅಂತೇಳಿ 1-2 ಚಿಟಿಗೆ ಅಷ್ಟು ಸಕ್ರೆ ಹಾಕೋತೇನೆ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕೋರಿ. 2 ಚಿಟಿಗೆ ನಮ್ಮ ಕೈಲೇ ಎಷ್ಟು ಬರ್ತೈತೆ ಅಷ್ಟು ಹಾಕೋರಿ ಸಕ್ರೆ. ಈಗಿನ್ನ ಫಸ್ಟ್ ಉಪ್ಪು ಸೋಡಾ ಕಲಿಸ್ಕೊಂಡ್ರಿ. ಈಗ ಇದಕ್ಕೆ ನಾವು ತರಕಾರಿ ಹೆಚ್ಚಿಟ್ಟಿದ್ವಲ್ಲ ಅದನ್ನ ಹಾಕೋತೇನೆ ನೋಡ್ರಿ. ಫಸ್ಟ್ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಗಜ್ಜರಿ, ಕೊತ್ತಂಬರಿ, ಅಲ್ಲ ಇಷ್ಟೂ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ. ನಾ ಅಲ್ಲ ತುರಿದಿಟ್ಕೊಂಡಿದ್ದೆ, ಅಲ್ಲನ ಮತ್ತು ಗಜ್ಜರಿನ ತುರಿದಿಟ್ಕೊಂಡಿದ್ದೆ. ಉಳುಕಿದ್ದೆಲ್ಲ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ. ಅಲ್ಲ ನಿಮಗೆ ಈ ರೀತಿ ಇಷ್ಟ ಆಗಲಿ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ಅದು ಹಂಗಾದ್ರೂ ಹಾಕ್ಕೋಬೋದ್ರಿ. ಶುಂಠಿ ಅಂತಾರ, ನಾವು ಆಡು ಭಾಷೆದಾಗ ಅಲ್ಲ ಅಂತ ಬರ್ತಿಲ್ಲ, ಹಾಗಾಗಿ ಅದನ್ನು ಅಂತೀನಿ. ಯಾರು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ತಪ್ಪಾದ್ರೆ. ಅಲ್ಲ ಅನ್ಬೇಡ್ರಿ ಅಂತ. ಈಗ ಹಂಚ್ಕಾಯಿ ಹಾಕಿಟ್ಟಿದ್ದೆ ರೀ ಪಡ್ಡಿನ ಹಂಚ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೇನೆ ಸುತ್ತಾರಲ್ಲ, ಒಂದು ಅರ್ಧ ಸ್ಪೂನ್ ಅಷ್ಟು. ಆಮೇಲೆ ಬ್ರಷ್ ತೊಗೊಂಡು ಅದನ್ನು ಪೂರ್ತಿ ಮಾಡ್ತೀನಿ ರೀ. ಯಾಕಂದ್ರೆ ಫಸ್ಟ್ ಸತ ಹಾಕ್ತಿರ್ತೇವಲ್ಲ ಅದು ಅಂಟ್ಕೋಬಾರ್ದು ಅಂತೇಳಿ ಪೂರ್ತಿ ಅದ್ರ ತುಂಬ ಎಣ್ಣೆ ಮಾಡ್ಕೊಳೋದ್ರಿ ನೋಡ್ರಿ. ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ವಲ್ಪ ಹಾಕ್ತೀನಿ ನಾ. ಪೂರ್ತಿ ತುಂಬೋಂಗೆ ಹಾಕೋಂಗಿಲ್ಲ ರೀ. ಅದು ಸಮ ಬರ್ಬೇಕು ರೀ. ನಮಗೆ ಪಡ್ಡಿನ ಹೋಲ್ ಇರ್ತಾವಲ್ಲ ಅದ್ರ ಸಮ ಅಷ್ಟು ಬಂದ್ರೆ ಸಾಕು ನಮಗೆ ಹಿಟ್ಟು. ಅದಕ್ಕಿಂತ ಮ್ಯಾಲೆ ಬರೋದು ಬೇಡ್ರಿ ನೋಡ್ರಿ. ಈ ರೀತಿ ಇರ್ತಾವೆ ಪಡ್ಡು ಇವು. ಇದಕ್ಕೆ ಒಂದು ಸ್ವಲ್ಪ ತನ ಬಿಟ್ಟು ಈ ರೀತಿ ಬಾಯಿ ಮುಚ್ಕೊಂಡ್ಬಿಡೋಣ, ಅಂದ್ರೆ ಚಲೋ ತಂಗೆ ಅಳ್ಳಿ ಬರ್ತಾವೆ ನೋಡ್ರಿ ಪಡ್ಡು. ಈಗ ತೋರಿಸ್ತೇನೆ ನೋಡಿ ನಿಮಗೆ ಬಾಯಿ ತೆಗೆದು ನೋಡ್ರಿ. ಎಷ್ಟು ಉಬ್ಬಿ ಬಂದಾವಲ್ಲ, ಮಸ್ತ್ ಉಬ್ಬಿ ಬಂದಾವೆ. ಹುಳಿ ಮೊಸರು ಇತ್ತಂದ್ರೆ ಇಷ್ಟು ಚಲೋ ಬರ್ತಾವೆ ರೀ. ಮತ್ತು ಸಕ್ಕರೆ ಹಾಕಿದ್ರೆ ಕಲರ್ನು ಚಲೋ ಬರ್ತಾವೆ.
ಅವಲಕ್ಕಿ ಪಡ್ಡು ಯಾರು ಮಾಡ್ಕೊಂಡು ತಿಂದಿಲ್ಲಲ್ಲ, ಈಗ ಮಾಡ್ಕೊಂಡು ತಿನ್ನಿರಿ, ಅಷ್ಟು ರುಚಿಯಾಗ್ಯಾವ ನೋಡ್ರಿ. ನಾವು ಹೇಳೋದ್ರಿಂದ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ, ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿನ್ಬೇಕು ನೋಡ್ರಿ, ಅಂದ್ರೆ ನಿಮ್ಗೆ ಈ ಟೇಸ್ಟ್ ಗೊತ್ತಾಗ್ತೈತಿ. ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಾಗ ನಿಮಗೆ ಅವಲಕ್ಕಿ ಪಡ್ಡು ರೆಡಿ ಆಯ್ತು ನೋಡ್ರಿ. ಒಂದು ಸ್ವಲ್ಪನೂ ಪಡ್ಡಿನ ಹಂಚಿಗೆ ಅಂಟ್ಕೊಂಡಿಲ್ಲ ನೋಡ್ರಿ, ಎಷ್ಟು ಹಗುರಾಗಿ ಬರ್ತಾವೆ, ಫಟಾಫಟ್ ಅಂಥೇಳಿ ರೆಡಿ ಆಗ್ತಾವೆ ನೋಡ್ರಿ. ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗಂತೂ ಪಟಾಪಟ್ ಅಂತ ರೆಡಿ ಆಗಿಬಿಡ್ತಾವೆ ನೋಡ್ರಿ. ನೋಡ್ರಿ ಎಷ್ಟು ಚಲೋ ಬಂದಾವಲ್ಲ, ಕಲರ್ ಅಂತೂ ಸೂಪರಾಗಿ ಬಂದಾವೆ. ಮತ್ತು ಈಗ ನಾ ಮಾಡತ್ತಿದ್ದು ವಿಡಿಯೋ ಟಿ ವಿ, ಟ್ಯಾಬ್, ಮೊಬೈಲ, ಕಂಪ್ಯೂಟ್ರ್ ಇದಕ್ಕೆ ಕಡೆ ಎಲ್ಲ ಬದಿರ್ತೈತಿ. ನೀವು ಯಾವುದ್ರಾಗಿಂದ ಮತ್ತು ಯಾವ ಊರಿಂದ ನೋಡಾಕೊಂತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಪಡ್ಡು ಚಲೋ ಆಗಿದ್ರೂ ಕಮೆಂಟ್ ಮಾಡಿರಿ, ಚಲೋ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿರಿ. ನೋಡ್ರಿ ಈಗ ಹೊಳ್ಸಾಕೊಂಡು ಒಂದು 5 ನಿಮಿಷ ಬಿಟ್ಟು ಮತ್ತು ಇದನ್ನು ಈ ರೀತಿ ಮುಚ್ಚಿಟ್ಕೊಂಡ್ರೆ ಎಲ್ಲ ಪೂರ್ತಿ ಹಿಂದೆ ಮುಂದೆ ಎರಡೂ ಕಡೆನೂ ಚಲೋತ್ತಂಗೆ ಅಳ್ಳಿ ಬರ್ತಾವ್ರಿ ಪಡ್ಡು. ಈಗ ತಗೊಂಬಿಡ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಮಸ್ತಾಗಿ ಆಗ್ಯಾವ. ನೀವೀಗ ಮಾಡ್ಕೊತೀನ್ರಿ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ರೀತಿ ಹೊಸ ಹೊಸ ಅಡುಗೆ ಮತ್ತು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಯಾವುದು ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ, ಇಂಥದ್ದು ಮಾಡಿ ತೋರ್ಸಂತ ನಾ ಮಾಡಿ ತೋರಿಸೇ ಬಿಡ್ತೇನೆ ನೋಡ್ರಿ. ಇದು ನೀವು ಪಡ್ಡು ಇಷ್ಟ ಇಲ್ಪ ನಮ್ಗೆ ಪಡ್ಡು ತಿನ್ನೋಂಗಿಲ್ಲ ಅಂದ್ರೆ ನೀವು ಇದನ್ನು ಚಿಕ್ಕ ಚಿಕ್ಕದಾಗಿ ದೋಸೆ ಆದರೂ ಮಾಡ್ಕೋಬೋದು ನೋಡ್ರಿ. ನಮಗೆ ದೊಡ್ಡ ದೋಸೆ ಆದ್ರೆ ಆಗೋಲ್ಲ, ಹುತ್ತಪ್ಪ ಮಾಡ್ಕೋತೇವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೋದು ರೀ. ನೋಡ್ರಿ ಒಳಗೂ ಎಷ್ಟು ಚಲೋ ಹದವಾಗಿ ಬೆಂದಾವೆಲ್ಲ ಪೂರ್ತಿ ಪಡ್ಡು, ಮಸ್ತ್ ಉಳ್ಳಾಗಡ್ಡಿ ಗಜ್ರಿ ಎಲ್ಲ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.